ಯಡಿಯೂರಪ್ಪನವರು ಮೈತ್ರಿ ಮುಂದುವರಿಯುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾನು ವಾಪಸ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಯಾರ ಜೊತೆ ನಿಮ್ಮ ಮೈತ್ರಿ ಮುಂದುವರಿಯುತ್ತೆ ಅಂತ? ಶಿಕಾರಿಪುರದಲ್ಲಿ ನೀವು ಮೈತ್ರಿ ಮಾಡ್ಕೊಂಡ್ರಿ, ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ. ನಾಗರಾಜ್ ಗೌಡ ಅನ್ನಂಥ ಒಬ್ಬ ಸಾದರ ಲಿಂಗಾಯತಿ ಯುವಕನ ಸೋಲಿಸಿದ್ರಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು. ಇನ್ನೊಬ್ಬ ಹಿಂದುಳಿದ ವರ್ಗದ ಒಬ್ಬ ಅಭ್ಯರ್ಥಿ, ಅವನ ಹೆಸರು ನಂಗೆ ಹೆಸರು ಮರೆತೆ, ಅವರು ಕೂಡ ಸೋಲಿಸಿದ್ರಿ. ಒಬ್ಬ ಲಿಂಗಾಯತನು ಸೋಲಿಸಿದ್ರಿ, ಒಬ್ಬ ಹಿಂದುಳಿದ ಸೋಲಿಸಿದ್ರಿ, ನಿಮ್ಮ ಮಗನ ಗೆಲ್ಲಿಸ್ಕೊಂಡ್ರಿ. ಈ ಮೈತ್ರಿನೇ ಕಾಂಗ್ರೆಸ್ ಜೊತೆಗಿರೋಂಥ ಮೈತ್ರಿ ಮುಂದುವರಿಯುತ್ತೋ? ಯಾಕಂದರೆ ಶಿವಮೊಗ್ಗದಲ್ಲೂ ಅನೇಕರು ಮಾತಾಡ್ತಿದ್ದಾರೆ. ಈಗ ಯಡಿಯೂರಪ್ಪನವ್ರ ಮಗ ಕಾಂಗ್ರೆಸ್ ಅಭ್ಯರ್ಥಿ ಹೊಂದಾಣಿಕೆ ಮಾಡ್ಕೊಂಡು ಇಂಥವ್ರು ಹಾಕ್ಸ್ಕೊಂಡ್ಬಂದಿದ್ದಾರೆ ವೀಕ್ ಕ್ಯಾಂಡಿಡೇಟು ಅಂತ. ಇದನ್ನು JDSನವರು ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾರೆ. ಅದಕ್ಕೋಸ್ಕರ ನಂಗೆ ಅವರೆಲ್ಲ ಬೆಂಬಲ ಕೊಡ್ತಿರೋದು. ಹಾಗಾಗಿ ಮೈತ್ರಿ ಯಾರ ಜೊತೆ ನೀವು ಮುಂದುವರಿಯುತ್ತೆ ಅಂತ ಯಡಿಯೂರಪ್ಪನವ್ರು ಉತ್ತರ ಕೊಡಬೇಕು. ಕಾಂಗ್ರೆಸ್ ಜೊತೆಗೆ ಇದೇ ರೀತಿ ಒಳ ಒಪ್ಪಂದದ ಮುಖಾಂತರ ಮುಂದುವರಿಯುತ್ತೋ ಅಥವಾ JDS ಜೊತೆ ಹೊಂದಾಣಿಕೆ ಮುಂದುವರಿಯುತ್ತೋ ನನಗೆ ಗೊತ್ತಿಲ್ಲ. ಇಲ್ಲಂತೂ ನೇರವಾಗಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗಿದೆ, ಒಳ ಒಪ್ಪಂದ ಆಗಿದೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ನೀವು ಎಲ್ಲಿಂದ ಎಲ್ಲಿಗೋ ಹೋಗಬೇಡಿ, ರಾಜ್ಕುಮಾರನೇ. ನಾನು ಅದಕ್ಕೆ ಹೇಳ್ತಿರೋದು. ನಾನು ಸೊಸೆ, ಮಗಳು, ಮೊಮ್ಮಗಳು ಇದಂತ ರಾಜ್ಕುಮಾರ್ ತರಬೇಡಿ. ಒಬ್ಬರು ಶ್ರೇಷ್ಠ ಕಲಾವಿದ. ಆ ಶ್ರೇಷ್ಠ ಕಲಾವಿದನ್ನು ರಾಜಕಾರಣಕ್ಕೆ ತೋರಿಸ್ಬೇಡಿ. ಆದರೆ ನಾನು ಕಾಂಗ್ರೆಸ್ಸಿನ ವ್ಯಕ್ತಿ ಅಂತ ಕರಿತೀನಿ ಅವ್ರನ್ನ. ನಮ್ಮ ಸಹೋದರಿ ಗೀತಾ ಶಿವರಾಜ್ಕುಮಾರ್, ಅವ್ರನ್ನ ನಾನು ಅವಮಾನ ಮಾಡಲ್ಲ. ಆದರೆ ಆ ಕಾಂಗ್ರೆಸ್ಸಿನ ವ್ಯಕ್ತಿಗಳ ಜೊತೆಗೆ ಯಡಿಯೂರಪ್ಪನವರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಇದು ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಹಿಂದೆ ಶಿಕಾರಿಪುರದಲ್ಲಿ ಮಾಡಿದ್ದು ಹೌದು, ಅವರಿಲ್ಲ ಅನ್ನಲಿ ನೋಡೋಣ. ಅದ್ಧೂರಿಯಾಗಿ ಹೌದು, ಯಾರು ಬೇಡ ಅಂತಾರೆ, ಮಾಡಲಿ. ನಾನು ಇಲ್ಲ ಅನ್ನಲ್ಲ, ಭಾಗವಹಿಸಬೇಕು. ಅವ್ರ ಮೈತ್ರಿ ಇದೆ ಅಂತ ಹೇಳ್ಕೊಂಡಿದ್ಮೇಲೆ ಬರ್ತಾ ಇದ್ದಾರೆ. ಆದರೆ ಆ ಮೈತ್ರಿಯ ಒಳ ಒಪ್ಪಂದನೂ ಕೂಡ HD ಕುಮಾರಸ್ವಾಮಿಗೆ ಅರ್ಥ ಆಗಬೇಕು. ನಾಳೆ ಬರೋಂಥ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರು ಯಾರ ಜೊತೆಗೆ ಹೋಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನೇರವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಯಡಿಯೂರಪ್ಪನವ್ರು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ಸ್ಪಷ್ಟ ಅಭಿಪ್ರಾಯ. ಇದು ಕಾಂಗ್ರೆಸ್ಸಿಗರ ಜ್ಯೋತಿ, ಈ ಜಾತ್ಯತೀತ ವ್ಯವಸ್ಥೆ ಇದೆಯಲ್ಲ, ಢೋಂಗಿ ಜಾತ್ಯತೀತ ವ್ಯವಸ್ಥೆಯ ಆ ಒಂದು ವ್ಯವಸ್ಥೆನ ಅವರು ಢೋಂಗಿತನವನ್ನು ಜನರ ಮುಂದೆ ಪ್ರದರ್ಶನ ಮಾಡ್ತಾರೆ. ಎಲ್ಲಿ ಬೇಕೋ ಅಲ್ಲಿ ಹಿಂದುತ್ವದ ಬಗ್ಗೆ ಹೊಗಳ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಮುಸಲ್ಮಾನರ ಬಗ್ಗೆ ಹೊಗಳ್ತಾರೆ. ಅವ್ರದ್ದು ಮುಸಲ್ಮಾನರು ಸಂತೃಪ್ತಿ ಪಟ್ಕೊಂಡೇ ಓಟ್ ತೊಗೋಬೇಕು ಅನ್ನೋಂಥ ವ್ಯವಸ್ಥೆ. ಹಿಂದೂಗಳ ಜೊತೆ ಹೋದರೆ ಮುಸಲ್ಮಾನರು ಓಟ್ ಬರಲ್ಲ ಅನ್ನೋಂಥ ಭ್ರಮೆ. ಹಾಗಾಗಿ ಅವ್ರು ಮುಸಲ್ಮಾನರು ಸಂತೃಪ್ತಿ ಮಾಡಿಕೊಂಡೇ ಇರಲಿ. ಇವತ್ತಾಗಲೇ ವಿರೋಧ ಪಕ್ಷವೂ ಆಗಷ್ಟು ದೇಶದಲ್ಲಿ ಅವ್ರಿಗೆ ಶಕ್ತಿ ಇಲ್ಲ. ಈ ಚುನಾವಣೆಯಲ್ಲಿ ಒಂದು 10-20 ಸೀಟ್ ತಗೋತಾರಲ್ಲ ಗೊತ್ತಿಲ್ಲ. ಹಿಂದೂಗಳು ವಿರೋಧ ಮಾಡಿಕೊಂಡು ಹಿಂದುತ್ವದ ವಿರೋಧ ಮಾಡ್ಕೊಳ್ತಾರೆ ವ್ಯಕ್ತಿಗಳು ಯಾರೂ ಉದ್ಧಾರ ಆಗಲ್ಲ. ಯಡಿಯೂರಪ್ಪನವರು ಕೂಡ ಜಾತಿ ವ್ಯವಸ್ಥೆ ಹೋದರು. ಅವ್ರ ಮಗ 60,000 ಲೀಡರ್ ಅಸೆಂಬ್ಲಿಲಿ ಗೆಲ್ತಾ ಇದ್ದಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 10,000 ಕೇಳಿದ್ರು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಢೋಂಗಿ ಹಿಂದುತ್ವ ಬರೀ ಕಾಂಗ್ರೆಸ್ ಅಲ್ಲ, ಯಡಿಯೂರಪ್ಪನವರು ಮಾಡ್ತಿದ್ದಾರೆ. ಇದನ್ನು ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಡ್ತಿರೋದು ನಾನು. ಇದ್ರ ವಿರುದ್ಧ ನಾನು ಹೊರಟಿರೋದು. ಜೊತೆ ಬಂದವ್ರದ್ದಾಗಲಿ ನಂದಾಗಲಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಅಂದ್ಕೊಂಡು ಹೊರಟಿರೋರು. ಅರ್ಥ ಆಯ್ತರಾ? ನನಗೂ ಮತ್ತು ಜಗದೀಶ್ ಶೆಟ್ಟರ್ಗೂ ಇಬ್ಬರಿಗೂ ಕೂಡ ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂತಂದರು. ನಾನು ಒಪ್ಕೊಂಡೆ. 5 ನಿಮಿಷಕ್ಕೆ ಪತ್ರ ಕಳಿಸಿದೆ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಸೂಚನೆ ಪರಿಪಾಲನೆ ಮಾಡಿದೆ. ಜಗದೀಶ್ ಶೆಟ್ಟರ್ ಏನು ಮಾಡಿದ್ರು? ಕಾಂಗ್ರೆಸ್ ಸೇರಿಕೊಂಡ್ರು, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆದರು, BJP ಅಭ್ಯರ್ಥಿ ಸೋತರು. ಅವ್ರ ಮನೆಗೆ ಹೋಗಿ ಯಡಿಯೂರಪ್ಪನವರು ಕಾಲು ಹಿಡಿದು ಕರ್ಕೊಂಬಂದು BJPಗೆ ಸೇರಿಸ್ಕೊಂಡು ಬೆಳಗಾಂ ಟಿಕೆಟು ಕೊಟ್ಟರು. ಈಗ ಬಂದಿರೋಂಥ ರಾಷ್ಟ್ರಭಕ್ತ ಬೆಳಗದ ಎಲ್ಲ ಕಾರ್ಯಕರ್ತರು ತುಂಬ ಸಂತೋಷದಿಂದ ನಾವು ಗೆಲ್ತೀವಿ, ನಮ್ಮ ತಾಯಿ ಭಾರತೀಯ ಜನತಾ ಪಾರ್ಟಿಯ ಪಾದಕ್ಕೆ ಹೋಗ್ತೀವಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೀವಿ.
ಇದರಲ್ಲಿ ಯಾವ ಗೊಂದಲವೂ ಇಲ್ಲ. ನನಗಲ್ಲ, ವಿಜೇಂದ್ರ ಬಾಯಿ ಬಂದ ಮಾತಾಡ್ತೇನೆ. ಅವನು ರಾಜ್ಯದ ಅಧ್ಯಕ್ಷ ಆಗಕ್ಕೆ ಅಯೋಗ್ಯ, ಏನು ಬೇಕಾದ್ರೂ ಹೇಳ್ತಾನೆ. ಯಡಿಯೂರಪ್ಪನವರು ಅವ್ರ ಅಪ್ಪ ಹೇಳಿದ್ದು, ವಿಜೇಂದ್ರ ಅಲ್ಲ, ವಿಜೇಂದ್ರನ ಕೇಳೋಕ್ಕೂ ಹೋಗಿಲ್ಲ. ಯಡಿಯೂರಪ್ಪ ಹೇಳಿದ್ದು ಹಾವೇರಿಯಿಂದ ನಿಮ್ಮ ಮಗನಿಗೆ ಟಿಕೆಟು ಕೊಡಿಸ್ತೇನೆ, ಹಾವೇರಿಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂಥೇಳಿ ಮೋಸ ಮಾಡಿದ್ರು. ಇದು ಇಡೀ ರಾಜ್ಯದ ಜನಕ್ಕೆ ಗೊತ್ತು. ನಿಮ್ಗೆ ಅನ್ಯಾಯ ಆಗಿದೆ ಅಂತ ಅವ್ರು ಅದಕ್ಕೆ ಹೇಳಕ್ಕೆ ಶುರು ಮಾಡಿದ್ದು. ವಿಜೇಂದ್ರ ಕಳೆದ ಚುನಾವಣೆಯ ಸೀಟ್ ಅನೌನ್ಸ್ ಆಗೋಕ್ಕಿಂತ 2 ದಿನ ಮುಂಚೆ ದೇವರಾಣೆ ನಿಮ್ಮ ಮಗನಿಗೆ ಸಿಗತ್ತೆ ಆಣೆ ಮಾಡಿ ಹೇಳಿದ್ರು ಅಣ್ಣ ತಮ್ಮ ಇಬ್ಬರು, ರಾಘವೇಂದ್ರ ಮತ್ತು ವಿಜೇಂದ್ರ. ಮೋಸಗಾರರು ಬಿಡಿ, ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ನನ್ನ ಹತ್ರ ಕೇಳೂ ಇಲ್ಲ, ನಾನು ಮಾತಾಡೂ ಇಲ್ಲ. ನನ್ನ ಮಗನಿಗೆ ಅವ್ರು ಮಾತಾಡಿದ್ದಾರೆ. ಯಾಕೆ ಬೇಡ, ಅದನ್ನು ಹೇಳಿ. ಅಯೋಗ್ಯ ಅಂದೆ. ಹಾಂ ಹಾಂ ಹೌದು ಹೌದು. ಹಾಂ, ಆದರೆ ಆ ಮರಿರಾಜ ನಾಯಿ ಕುನ್ನಿಗಿಂತನೂ ಕಡಿಮೆ ತನ್ನ ಯೋಗ್ಯತೆ ತೋರಿಸ್ಬಿಟ್ರು. ಸೀಟ್ ಹಂಚಿಕೆಯಿಂದ ಹಿಡಿದು ಹೇಗೆ ಅಂತಂದರೆ, ನನಗೆ ಅವತ್ತು ನಿಜಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಈ ನಮ್ಮ ಸೈನ್ಯ ಇದೆಯಲ್ಲ, ಸಿ ಟಿ ರವಿಯಿಂದ ಹಿಡಿದು, ಪ್ರತಾಪ್ ಸಿಂಹನಿಂದ ಹಿಡಿದು, ಸದಾನಂದ ಗೌಡದ ಹಿಡಿದು, ನಮ್ಮ ಅನಂತಕುಮಾರ್ ಹೆಗಡೆ, ಇವರೆಲ್ಲರಿಗೂ ಇಷ್ಟು ದ್ರೋಹ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರ ಯೋಗ್ಯತೆಯನ್ನು ಚುನಾವಣೆ ಸೀಟ್ ಹಂಚಿಕೆ ಸಂದರ್ಭ ತೋರಿಸ್ಬಿಟ್ರು. ಹಾಗಾಗಿ ನಾನು ಅದನ್ನು ಅವಾಗ ಬಹಳ ಯೋಗ್ಯತೆ ಇರೋಂಥ ಮನುಷ್ಯ ಅಂತ ಹೇಳ್ಕೊಂಡು ನಾನು ಮಾತಾಡಿದ್ದು ನಿಜ. ಅದರ ಯೋಗ್ಯತೆ 1 ತಿಂಗಳಲ್ಲಿ ಗೊತ್ತಾಯಿತು. ಹಂಗಾಗಿ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ಅಯೋಗ್ಯ ಅಂತ. ಯಾರ ಪರ ಹೋಗ್ಯಾರೆ? ಹೌದು, ನೋ 28ರಲ್ಲಿ 27 ಸೀಟು ಬಿ ಜೆ ಪಿ ಗೆಲ್ಲಬೇಕು ಅಂತ ನನ್ನ ಆಸೆ. ಒಂದು ಮಾತ್ರ, ನಾನು ಪಕ್ಷೇತರವಾಗಿ ಗೆದ್ದು ಮೋದಿ ಹತ್ರ ಹೋಗ್ತೀನಿ. ರಾಷ್ಟ್ರೀಯ ವಿಚಾರದಲ್ಲಿ, ಮೋದಿ ವಿಚಾರದಲ್ಲಿ ನಮ್ದು ಯಾವುದು ಕಾಂಪ್ರಮೈಸ್ ಇಲ್ಲ. ಇಲ್ಲಿ ರಾಜ್ಯದಲ್ಲಿ ನಡೀತಾ ಇರೋಂಥ ಅವ್ಯವಹಾರ ಇದೆಯಲ್ಲ, ಇದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಿದೆ. ಯತ್ನಾಳು, ಸಿ ಟಿ ರವಿ, ಪ್ರತಾಪ್ ಸಿಂಹ, ಇವರು ನಮ್ಮ ಸದಾನಂದ ಗೌಡರು, ಅನಂತಕುಮಾರ್ ಹೆಗಡೆ, ಎಲ್ಲರ ಹತ್ರನೂ ನಾನು ಮಾತಾಡಿದ್ದೀನಿ, ಮಾತಾಡ್ತಾನೂ ಇರ್ತೀವಿ. ನಾನು ನೇರವಾಗಿ ಇಳಿದಿದ್ದೀನಿ, ಅವರೆಲ್ಲ ನೇರವಾಗಿ ಇಳಿದಿಲ್ಲ. ನನಗೆಲ್ಲರೂ ಬೆಂಬಲ ಇದೆ. ಬರೀ ಇಷ್ಟೇ ಜನ ಅಲ್ಲ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಸರ್, ಯಾವ ಕಾರಣಕ್ಕೂ ಹಿಂದೆ ಸರ್ಕೋಬೇಡಿ, ಇವತ್ತಿಗೂ ಅಪಪ್ರಚಾರಗಳು ನಡೀತಾ ಇದ್ದಾವೆ. ಈಶ್ವರಪ್ಪ ವಾಪಸ್ ತೊಗೊಂಡ್ಬಿಟ್ರೆ ನೀವೇನು ಮಾಡ್ತೀರಿ? ನಾನು ಅದಕ್ಕೆ ಹೇಳಿದೆ, ಬ್ರಹ್ಮ ಬಂದರೂ ನಾನು ವಾಪಸ್ ತೊಗೊಂಡೆಲ್ಲ ಸ್ಪರ್ಧೆ ಮಾಡ್ತೀನಿ, ಗೆಲ್ತೀನಿ, ಮೋದಿ ಜೊತೆ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.